ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಬಂದು ಸಿನಿಮಾ ಸರಸ್ವತಿಯಲ್ಲಿ ನೀವೆಲ್ಲ ಕೇಳ್ತಿದ್ದಂಥ ಚಿತ್ರರಂಗದ ಹಿರಿಯ ನಟಿ ನಮ್ಮ ದಾದಾ ಜೊತೆಗೆ ಸಾಕಷ್ಟು ಯಶಸ್ವಿ ಚಿತ್ರಗಳಲ್ಲಿ ಕಾಣಿಸ್ಕೊಂಡಂಥ ಭವಾನಿ ಮೇಡಮ್ ಅವ್ರ ಬಗ್ಗೆ ಒಂದಿಷ್ಟು ಸತ್ಯ ಮಾಹಿತಿಯನ್ನು ಹೊತ್ತು ತಂದಾಯಿತು. ನಾನು ನೇರವಾಗಿ ಭವಾನಿ ಮೇಡಮ್ ಅವ್ರನ್ನ ಸಂದರ್ಶನ ಮಾಡಲು ಪ್ರಯತ್ನ ಪಟ್ಟೆ. ಇನ್ಫ್ಯಾಕ್ಟ್ ಸತ್ಯಪ್ರಿಯ ಅಮ್ಮ ಅವರ ಸಂದರ್ಶನ ನಾನು ಮಾಡಿದಾಗ ಸತ್ಯಪ್ರಿಯ ಅಮ್ಮ ಅವರು ನೇರವಾಗಿ ಭವಾನಿ ಮೇಡಮ್ ಅವ್ರಿಗೆ ಫೋನ್ ಮಾಡಿದರು, ಈ ಥರ ಹಿಂಗೆ ಕನ್ನಡದಲ್ಲಿ ನಿಮ್ಮ ಇಂಟರ್ವ್ಯೂ ಕೇಳ್ತಿದ್ದಾರೆ ಅಂತ. ಆದರೆ ಅವರ ಕೆಲವು ಕುಟುಂಬದ ವೈಯಕ್ತಿಕ ಕಾರಣಗಳಿಂದ ಸಂದರ್ಶನ ಬೇಡ ಅಂತ ತಿಳಿಸಿದ್ರು. ಹಾಗಾಗಿ ನಾನು ಅವ್ರ ಸಂದರ್ಶನ ಮಾಡೋದಕ್ಕಾಗಿಲ್ಲ. ಅವ್ರ ಬಗ್ಗೆ ತುಂಬ ಮಾಹಿತಿಗಳನ್ನ ಹುಡುಕ್ತಾ ಇದ್ದೆ, ಕಲೆ ಹಾಕ್ತಾ ಇದ್ದೆ ನಿಮ್ಗೆ ತಿಳಿಸ್ಬೇಕು ಅಂತ. ಒಂದು ಮಲಯಾಳಂ ಮಾಧ್ಯಮದಲ್ಲಿ ಸುಮಾರು ಒಂದು 6-7 ವರ್ಷಗಳ ಹಿಂದೆ ಅಂತ ಕಾಣುತ್ತೆ, ಅವರು ನಡೆಸಿದ ಸಂದರ್ಶನದಲ್ಲಿ ಒಂದಿಷ್ಟು ವಿಚಾರಗಳು ಸಿಕ್ತು. ಬೇರೆ ಚಿತ್ರರಂಗದ ಕೆಲವು ನನ್ನ ಸೋರ್ಸ್ಗಳಿಂದ ಒಂದಿಷ್ಟು ಮಾಹಿತಿನ ಪಡ್ಕೊಂಡು ನಿಮ್ಮ ಮುಂದೆ ನಾನು ಭವಾನಿ ಮೇಡಮ್ ಅವ್ರ ಬಗ್ಗೆ ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಭವಾನಿ ಇವರು ಹುಟ್ಟಿದ್ದು 1959 ಇಸ್ವಿ ನವೆಂಬರ್ 9ನೇ ತಾರೀಕು. ಕೆಲವೊಂದೊಂದು ಗೂಗಲಲ್ಲಿ ಅವರ ಒಂದು ಹುಟ್ಟಿದ ದಿವಸದ ಬಗ್ಗೆ ತಪ್ಪು ಉಲ್ಲೇಖಗಳಾಗಿದೆ. ಆದರೆ ಅವರು ಎಕ್ಸಾಕ್ಟಾಗಿ ಅವರು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 1959 ನವೆಂಬರ್ 9. ಚೆನ್ನೈನಲ್ಲಿ ಹುಟ್ಟಿದ್ದು. ಇವ್ರದ್ದೊಂಥರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹುಟ್ಟಿದ್ದು ಚೆನ್ನೈಯಲ್ಲಿ, ಇವರ ಮಾತೃಭಾಷೆ ತೆಲುಗು. ಇವರು ಚಿತ್ರರಂಗಕ್ಕೆ ಪರಿಚಯ ಆಗಿದ್ದು ಕನ್ನಡ ಸಿನಿಮಾ ಮೂಲಕ. ಇವರು ಸೊಸೆಯಾಗಿ ಹೋಗಿದ್ದು, ಇವರು ಕೈ ಹಿಡಿದಿದ್ದು ಕೇರಳದ ಹುಡುಗನ್ನ. ಸೊ ಹಾಗಾಗಿ ಇವರು ಇಡೀ ದಕ್ಷಿಣ ಭಾರತದ ಮನೆ ಮಗಳಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಸಿದ್ಲಿಂಗಯ್ಯ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಶ್ರೇಷ್ಠ ನಿರ್ದೇಶಕರು. ಸಿದ್ಲಿಂಗಣ್ಣ ಅವರು ತುಂಬ ಪ್ರತಿಭೆಗಳನ್ನ ಪರಿಚಯಿಸಿದ್ದಾರೆ, ಹೊರತಂದಿದ್ದಾರೆ. ಬೇಸಿಕಲಿ ಭವಾನಿ ಮೇಡಮ್ ಅವರು ಡ್ಯಾನ್ಸರ್. ಒಂದು ಡ್ಯಾನ್ಸ್ ಶೋ ನಡಿಬೇಕಾದ್ರೆ ಆ ಡ್ಯಾನ್ಸ್ ಶೋನ ಸಿದ್ಲಿಂಗಣ್ಣ ನೋಡಿ ಭವಾನಿ ಮೇಡಮ್ ಅವ್ರಿಗೆ ಅವರ ನಿರ್ದೇಶನದ ಭೂತಯ್ಯನ ಮಗ ಅಯ್ಯು ಈ ಚಿತ್ರಕ್ಕೆ ನಟಿಸಲು ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಮೊಟ್ಟ ಮೊದಲನೇದಾಗಿ ನಟಿಯಾಗಿ ಭವಾನಿ ಮೇಡಮ್ ಅವರು ಪಾದಾರ್ಪಣೆ ಮಾಡಿದ್ದು ನಮ್ಮ ಚಂದನವನದಿಂದ, ನಮ್ಮ ಕನ್ನಡ ಚಿತ್ರರಂಗದಿಂದ, ಭೂತಯ್ಯನ ಮಗ ಅಯ್ಯು ಚಿತ್ರದಿಂದ. ಮಲೆನಾಡ ಹೆಣ್ಣ ಮೈ ಬಣ್ಣ ಎಂತ ಹಾಡೋದು. ನಮ್ಮ ದಾದನ್ ಜೊತೆ ಅದ್ಭುತವಾದಂಥ ಒಂದು ಕಾಂಬಿನೇಷನ್ ಇದ್ದಂಥ ಸಿನಿಮಾ ಭೂತಯ್ಯನ ಮಗ ಅಯ್ಯು. ಎಷ್ಟರ ಮಟ್ಟಿಗೆ ಯಶಸ್ಸಾಯಿತು ಅಂತ ನಿಮಗೆ ಗೊತ್ತೇ ಇದೆ. ಇದಾದಮೇಲೆ ವಿಷ್ಣು ಸರ್ದು ಹಾಗೂ ಭವಾನಿ ಮೇಡಮ್ ಅವ್ರದ್ದು ತುಂಬ ದೊಡ್ಡ ಹಿಟ್ ಪೇರ್ ಅಂತಲೇ ಚಾಲ್ತಿಯಲ್ಲಿ ಬಂತು. ಅದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಇದೆ, ಕಲರ್ ಸಿನಿಮಾನೂ ಇದೆ. ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಹೇಳಬೇಕಾದ್ರೆ ನಾಗಕನ್ಯೆ, ಕುಡಿ ಬಾಳೋಣ, ಶನಿ ಪ್ರಭಾವ ಸಿನಿಮಾಗಳಲ್ಲಿ ವಿಷ್ಣು ಸರ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳಲ್ಲಿ ಜೋಡಿಯಾದರು. ಒಂದೇ ರೂಪ ಎರಡು ಗುಣ, ವಂಶಜ್ಯೋತಿ, ಸಹೋದರ ಸವಾಲ್, ಕಳ್ಳ ಕುಳ್ಳ ಈ ಎಲ್ಲ ಸಿನಿಮಾಗಳಲ್ಲೂ ಕಲರ್ ಸಿನಿಮಾಗಳಲ್ಲಿ ಭವಾನಿ ಮೇಡಮ್ ಅವರು ನಮ್ಮ ದಾದನಿಗೆ ನಾಯಕಿಯಾದರು. ಅದು ಸಾಕಷ್ಟು ಜನಪ್ರಿಯವಾಗಿತ್ತು. ಇನ್ನು ಅವರು ಇದನ್ನು ಬಿಟ್ಬಿಟ್ಟು, ಅಂದರೆ ವಿಷ್ಣು ಸರ್ ಜೊತೆ ಬಿಟ್ಬಿಟ್ಟು ಬೇರೆ ಸಿನಿಮಾ ಮಾಂಗಲ್ಯ ಭಾಗ್ಯ, ರೇಣುಕಾದೇವಿ ಮಹಾತ್ಮೆ, ಅಪೂರ್ವ ದೇವಿ, ಆಮೇಲೆ ಬನಶಂಕರಿ ಈ ರೀತಿ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇಷ್ಟಲ್ಲದೆ ಅವರು ತಮಿಳು ಸಿನಿಮಾದಲ್ಲಿ MGR ಸರ್ ಜೊತೆ ಅವರ ಡೆಬ್ಯೂ ಆಗಿದ್ದು ಉಳಿಕ್ಕು ಕರಂಗಳ್ ಅನ್ನೋ ಒಂದು ತಮಿಳು ಸಿನಿಮಾ ಮೂಲಕ ತಮಿಳಿಗೆ ಡೆಬ್ಯೂ ಆದರು. ಅವರ ಮಾತೃಭಾಷೆ ತೆಲುಗುನೇ ಆದರೂ, ಆದರೆ ತೆಲುಗು ಅವರು ಯಾವ್ಯಾವ್ದು ಅಭಿನಯಿಸಿದ್ದಾರೆ ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಕಡಿಮೆನೆ. ಆಮೇಲೆ ಮಲಯಾಳಂನಲ್ಲಿ ಅವರು ಕಲ್ಪವೃಕ್ಷಂ ಅನ್ನೋ ಸಿನಿಮಾ ಮೂಲಕ ಮಲಯಾಳಂ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಇವರ ಒಂದು ಚಿತ್ರದ ಬಗ್ಗೆ ನಾನು ಹೇಳಲೇಬೇಕು. ಮಲಯಾಳಂನಲ್ಲಿ ಲೀಸಾ ಅಂತ ಒಂದು ಸಿನಿಮಾ, ಒಂದು ಹಾರರ್ ಸಿನಿಮಾ. ಅದರ ನಿರ್ದೇಶಕರು ಬಂದ್ಬಿಟ್ಟು AG ಬೇಬಿ ಅಂತ. 30 ದಿವಸಗಳ ಕಾಲ ಆ ಸಿನಿಮಾ ಚಿತ್ರೀಕರಣ ಆಗಿದೆ. ಅವಾಗೆಲ್ಲ ಗ್ರಾಫಿಕ್ಸ್ ಇರಲಿಲ್ಲ ಅಥವಾ ಮೇಕಪ್ ಸಾಮಗ್ರಿಗಳೇ ಇಷ್ಟು ಅಪ್ಡೇಟ್ ಆಗಿರುವಂಥದ್ದು ಇರಲಿಲ್ಲ. 1978 ಸಂದರ್ಭದಲ್ಲಿ ಅವಾಗ ಮೇಕಪ್ಗೆನೆ ಭವಾನಿ ಮೇಡಮ್ ಅವರು ಸುಮಾರು 3-4 ಗಂಟೆಗಳ ಕಾಲ ಕೂತ್ಕೊಳ್ಳೋರಂತೆ. ಆ ಮೇಕಪ್ ಒಂದ್ಸತಿ ಬಿಸಿ ಫುಡ್ಡು ಅಥವಾ ಹಾಟ್ ಐಟಮ್ಸ್, ಕಾಫಿ ಈ ಥರದೆಲ್ಲ ಕುಡಿದಾಗ ಮೇಕಪ್ ಸ್ವಲ್ಪ ಮೆಲ್ಟ್ ಆಗೋಗ್ಬಿಡುತ್ತೆ ಅನ್ನೋ ಒಂದು ಭಯದಿಂದ ಅವರು ಇಡೀ ದಿವಸ ಬರೀ ಲಿಕ್ವಿಡಲ್ಲೇ ಇರೋರಂತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಂತಂದರೆ, ಆ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ಬರು ನಮ್ಮ ಭವಾನಿ ಮೇಡಮ್ ಅವರ ಹಸ್ಬೆಂಡ್ ರೆಗು ಕುಮಾರ್ ಅಂತ, RAGHU ಅಲ್ಲ, REGHU, ರೆಗು ಕುಮಾರ್ ಅನ್ನೋರು ಆ ಚಿತ್ರದ ನಿರ್ಮಾಪಕರು. ಅವರು ಮಲಯಾಳಂ ಚಿತ್ರರಂಗದ ಒಬ್ಬ ಪ್ರಸಿದ್ಧ ಜನಪ್ರಿಯ ಸಂಗೀತ ನಿರ್ದೇಶಕರು. ಆ ಸಿನಿಮಾ ಒಂದು ಕುಟುಂಬದ ಥರ ಇತ್ತು ಅವ್ರಿಗೆ ಚಿತ್ರೀಕರಣ. ಬಟ್ ಕುಟುಂಬದ ಚಿತ್ರೀಕರಣದಿಂದ ನಿಜವಾಗ್ಲೂ ರೆಗು ಕುಮಾರ್ ಅವರ ಕುಟುಂಬದ ಸದಸ್ಯರಾದರು, ಅವರ ಕುಟುಂಬದ ಯಜಮಾನಿಯಾದರು. ಭವಾನಿ ಮೇಡಮ್ ಅವರು ಮದುವೆ ಆಗಿದ್ದು ಬಂದ್ಬಿಟ್ಟು ಆಗಸ್ಟ್ 19ನೇ ತಾರೀಕು 1979, 1979. 74-75ಗೆ ಅವರು ಇಂಡಸ್ಟ್ರಿಗೆ ಬಂದರು ಭೂತಯ್ಯನ ಮಗ ಅಯ್ಯು ಸಿನಿಮಾ ಮೂಲಕ. 79ಗೆ ಮದುವೆ ಆಗೋಯ್ತು.
4 to 5 ಇಯರ್ಸ್ ಸ್ಪ್ಯಾನಲ್ಲಿ ಒಂದು ನನಗೆ ತಿಳಿದಿರೋ ಮಟ್ಟಿಗೆ ಒಂದು 30-35 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಇಷ್ಟು ಭಾಷೆಗಳನ್ನ ಸೇರಿ. ಬಣ್ಣದ ಲೋಕದಿಂದ ಮದುವೆ ಆಗ್ತಾ ಇರೋಂಗೆ ಸ್ವಯಂಕೃತವಾಗಿ ಅವ್ರ ಗಂಡನೂ ಇಂಡಸ್ಟ್ರಿಯವರೇ ಆಗಿದ್ದರಿಂದ ಅವ್ರ ಸಿನಿಮಾ ಬಿಟ್ಬಿಡು ಅಂತ ಹೇಳಲೇ ಇಲ್ಲ. ಇವರೇ ಮಾಡೋ ಕೆಲಸಗಳಲ್ಲಿ ಪ್ರತಿಯೊಂದರಲ್ಲೂ ನಾವು ಜಸ್ಟಿಫಿಕೇಷನ್ ಕೊಡಬೇಕು, ಸಂಸಾರದ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕಂಪ್ಲೀಟ್ ಇಂಡಸ್ಟ್ರಿಯಿಂದ ನಟಿಯಾಗಿ ದೂರ ಆದರೂ ಇಂಡಸ್ಟ್ರಿಯಿಂದ ಕಂಪ್ಲೀಟಾಗಿ ಇಂಡಸ್ಟ್ರಿ ಅವ್ರನ್ನ ಬಿಟ್ಟಿಲ್ಲ. ಯಾಕೆಂದರೆ ಅವ್ರ ಗಂಡ ಒಬ್ಬ ಸಿನಿ ಟೆಕ್ನಿಷಿಯನ್, ಸಿನಿ ಕಾರ್ಮಿಕ, ಮ್ಯೂಸಿಕ್ ಡೈರೆಕ್ಟ್ರು. ಸೊ ಸಿನಿಮಾದ ಒಂದು ಒಡನಾಟ ಇತ್ತು, ಆದರೆ ಅವರು ನಟನೆಯಿಂದ ದೂರ ಆದರು. ಇಬ್ಬರು ಹೆಣ್ಮಕ್ಳಿದ್ದಾರೆ, ಒಬ್ಬರು ಭಾವನಾ ಅಂತ, ಇನ್ನೊಬ್ಬರು ಭವಿತಾ ಅಂತ. ಗಂಡ ಇವರು ಸುಖವಾಗಿ ಸಂಸಾರ ಮಾಡ್ತಾಯಿದ್ರು. ಅದು ಯಾವ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ. ಫೆಬ್ರವರಿ 20, 2014 ರಘುಕುಮಾರ್ ಅವರು ಕಿಡ್ನಿ ವೈಫಲ್ಯದಿಂದ ನಿಧನರಾಗ್ತಾರೆ. ಆವಾಗ ನಮ್ಮ ಭವಾನಿ ಮೇಡಮ್ ಅವರು ಒಂದು ದಿಟ್ಟ ಮಹಿಳೆಯಾಗಿ ತಂದೆಯ ಸ್ಥಾನದಲ್ಲೂ ನಿಂತು ಹೆಣ್ಮಕ್ಳನ್ನ ಬೆಳೆಸಿ ಒಂದು ದಡ ಸೇರಿಸಿದ್ದಾರೆ. ಬಹುಶಃ ಆ ಟೈಮ್ನಲ್ಲೇ ಕಮ್ಬ್ಯಾಕ್ಗಳಾಯಿತು. ಟೆಲಿವಿಷನ್ಗೆ ತಮಿಳು ಧಾರಾವಾಹಿಗಳು ಈ ಥರದ್ದೆಲ್ಲನೂ ಅವರು ಆ್ಯಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದು ವಿಷಯ ಏನಂತಂದರೆ, ಭವಾನಿ ಮೇಡಮ್ ಅವರು ಗಾಯಕಿ ಋಷೇಂದ್ರ ಮಣಿ ಅವರ ಮೊಮ್ಮಗಳು. ಅವರು ಕೂಡ ಭೂತಯ್ಯ ನಮ್ಮ ಮಗ ಇವು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ, ನಮ್ಮ ಭವಾನಿ ಮೇಡಮ್ ಅವರ ಫಸ್ಟ್ ಪಿಕ್ಚರಲ್ಲಿ. ಆ್ಯಂಡ್ ನಾನು ಇನ್ನೊಂದು ವಿಷಯ ಹೇಳಲೇಬೇಕು. ಆಗಲೇ ಲೀಸಾ ಅನ್ನೋ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೆ, ಮೇಕಪ್ ಬಗ್ಗೆ ಹೇಳ್ತಿದ್ದೆ. ಮಲಯಾಳಂ ಚಿತ್ರರಂಗದ ಒಬ್ಬ ದೊಡ್ಡ ಮೇಕಪ್ ಕಲಾವಿದ ಅಲ್ಲ ಅವರು ಆರ್ಟ್ ಡೈರೆಕ್ಟ್ರು. ಆರ್ಟ್ ಡೈರೆಕ್ಟ್ರಾಗಿ ಅವಾಗೆಲ್ಲ ಪೇಂಟ್ ಮಾಡೋರಂತೆ. ಈ ಮುಖದಲ್ಲಿ ಹಾರರ್ ಎಫೆಕ್ಟ್ ತೋರಿಸ್ಬೇಕು ಅಂದಾಗ ಈ ಕ್ರ್ಯಾಕ್ಸ್ ಬರೋದಕ್ಕೆ, ಮುಖದಲ್ಲಿ ಬಿರುಕು ಬರೋಂಗೆ ಮಾಡೋದಕ್ಕೆ ರಾಧಾಕೃಷ್ಣ ಅನ್ನೋ ಒಬ್ಬ ಕಲಾ ನಿರ್ದೇಶಕರು, ಆರ್ಟ್ ಡೈರೆಕ್ಟ್ರು, ಅವ್ರ ಮುಖಕ್ಕೆ ಪೇಂಟ್ ಮಾಡಿಬಿಟ್ಟು ಆ ಕ್ರ್ಯಾಕ್ಸ್ ಫೀಲ್ನ ಕೊಡ್ತಾ ಇದ್ರಂತೆ. ಇಷ್ಟೆಲ್ಲ ಆದಮೇಲೆ ಅವರ ಯಜಮಾನ್ರು ಇರಬೇಕಾದ್ರೇ ಅಂದರೆ 2002ರಲ್ಲಿ ತಾಂಡವಂ ಅನ್ನೋ ಒಂದು ಚಿತ್ರ, ನಮ್ಮ ಮೋಹನ್ ಲಾಲ್ ಅವರ ಚಿತ್ರದ ಮೂಲಕ ಮತ್ತೆ ಮಲಯಾಳಂ ಚಿತ್ರರಂಗಕ್ಕೆ ರೀಎಂಟ್ರಿ ಆದರು. ಅದರಲ್ಲಿ ಅವರ ಅತ್ತಿಗೆ ಪಾತ್ರ ನಿರ್ವಹಿಸಿದ್ದಾರೆ. ಅದಾದಮೇಲೆ 2003ರಲ್ಲಿ ಬಾಲೇಟನ್ ಅನ್ನೋ ಸಿನಿಮಾ ಮೂಲಕ ಮತ್ತೆ ಅವರು ಕಮ್ಬ್ಯಾಕ್ ಮಾಡ್ತಾರೆ. ಪ್ರಾಣಿಗಳಂದರೆ ತುಂಬ ಇಷ್ಟ, ಅದರ ಜೊತೆಗೆ ಓದೋದು ಅಂದರೆ ತುಂಬ ಇಷ್ಟ. ಸಿಡ್ನಿ ಶೆಲ್ಡನ್ ಅನ್ನೋ ಒಬ್ಬರು ಆಥರು, ಜೆಫ್ರಿ ಆರ್ಚರ್ ಅನ್ನೋ ಆಥರು, ಇವ್ರುಗಳು ಬರೆದಿರೋಂಥ ಪುಸ್ತಕಗಳು ಓದೋದಂದರೆ ಭವಾನಿ ಮೇಡಮ್ ಅವ್ರಿಗೆ ತುಂಬ ಇಷ್ಟ. ಆಮೇಲೆ ಅವರು ತುಂಬ ರಿಲ್ಯಾಕ್ಸ್ ಆಗೋದು ಅಥವಾ ಅವರು ಸಖತ್ ಖುಷಿ ಕೊಡೋದು ಅವ್ರಿಗೆ ಎಂಬ್ರಾಯ್ಡ್ರಿ ಮಾಡೋದಂತೆ. ಎಂಬ್ರಾಯ್ಡ್ರಿ ಮಾಡೋ ಕಲೆ ಅವ್ರಿಗೆ ತುಂಬ ಚೆನ್ನಾಗಿ ಓದಿದೆ. ಅದನ್ನು ಮಾಡೋದ್ರಲ್ಲಿ ಅವರು ತುಂಬ ಸ್ಟ್ರೆಸ್ ರಿಲೀವ್ ಆಗುತ್ತೆ ಅಂತ ಕೂಡ ಒಂದು ಮಾಹಿತಿ ಸಿಕ್ಕಿದೆ. ಹಸ್ಬೆಂಡ್ನ ಕಳ್ಕೊಂಡು ದುಃಖ ಎಷ್ಟಾಗಿತ್ತೋ ಅಷ್ಟೇ ದುಃಖ ಅವ್ರಿಗಾಗಿದ್ದು ಯಜಮಾನರ ತಾಯಿ ಕಾಲವಾದಾಗ. ಯಾಕೆಂದರೆ ಯಾವತ್ತೂ ಕೂಡ ಅವರ ಅತ್ತೆಯವರು ಇವ್ರನ್ನ ಸೊಸೆ ಥರ ನೋಡೇ ಇಲ್ಲ, ಮಗಳ ಥರನೇ ನೋಡ್ಕೊಂಡಿದ್ರು. ಅವರ ಒಂದು ಅಗಲಿಕೆ ತುಂಬಾ ನೋವನ್ನ ಕೊಟ್ಟಿದೆ, ಒಂಥರ ಬೇಜಾರನ್ನ ಕೊಟ್ಟಿದೆ. ಆದರೂ ಇದೆಲ್ಲರ ಮಧ್ಯೆ ಒಂದು ದಿಟ್ಟ ಹೆಣ್ಣು ಮಗಳಾಗಿ ಅವರು ಸಂಸಾರ ನಡೆಸ್ಕೊಂಡು ಬರ್ತಿರೋ ರೀತಿ ನಿಜಕ್ಕೂ ಕೈ ಎತ್ತಿ ಮುಗಿಬೇಕು ಅನಿಸುತ್ತೆ. ಈಗಲೂ ಕೂಡ ತುಂಬ ಲಕ್ಷಣವಾಗಿ, ತುಂಬ ಮುದ್ದಾಗಿ ನಮ್ಮ ಮನೆ ಹೆಣ್ಮಗಳು ಅನ್ನೋ ರೀತಿಯಲ್ಲಿ ಭವಾನಿ ಮೇಡಮ್ ಅವರು ಕಾಣ್ತಾರೆ. ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ ಸಂದರ್ಶನ ಮಾಡೋದಕ್ಕೆ, ಬಟ್ ಅವರು ಈ ರೀತಿ ಹೇಳಿದ ಮೇಲೆ ನಾವು ಮತ್ತೆ ಬಲವಂತ ಮಾಡೋದು ಚೆನ್ನಾಗಿರಲ್ಲ. ಹಾಗಾಗಿ ಒಂದಿಷ್ಟು ಮಾಹಿತಿನ ಕಲೆ ಹಾಕ್ಕೊಂಡು ಭವಾನಿ ಮೇಡಮ್ ಅವ್ರ ಬಗ್ಗೆ ನನಗೆ ಗೊತ್ತಿರೋ ಒಂದಿಷ್ಟು ವಿಷಯಗಳು, ಕೆಲವು ಫೋಟೋಗಳನ್ನ ಸಂಗ್ರಹ ಮಾಡಿ ನಿಮ್ಮ ಮುಂದೆ ಈ ಸಂಚಿಕೆ ಮೂಲಕ ಪ್ರಸ್ತುತಪಡಿಸಿದ್ದೀನಿ. ಒಂದು ವೇಳೆ ಯಾವಾಗಾರು ಮುಂದೆ ಅವ್ರು ಒಪ್ಪಿದ್ರೆ ಖಂಡಿತ ಸಂದರ್ಶನ ಮಾಡಿಸ್ತೀನಿ ತಿಳಿಸ್ತಾ, ಇದಾಗಿತ್ತು ಇವತ್ತಿನ ಸಿನಿಮಾ ಸರಸ್ವತಿ. ಇದು ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.